కంప్లీ పట్టణంలోని పవిత్ర చారిటబుల్ ట్రస్ట్ ఆధ్వర్యంలో ఈ రోజు ఉత్తీర్ణత సాధించిన విద్యార్థులకు సైడ్ ఎఫెక్ట్స్ మరియు 23వ బ్యాచ్కు ఉచితంగా టైలరింగ్ కిట్ పంపిణీ చేశారు. పవిత్ర చారిటబుల్ ట్రస్ట్ ప్రతి ఒక్కరికి 1000 కంటే ఎక్కువ ఉపాధి అవకాశాలను విజయవంతంగా సృష్టించింది. ఈ కార్యక్రమానికి ఆయన అధ్యక్షత వహించి జ్యోతి ప్రజ్వలన చేసి కార్యక్రమాన్ని ప్రారంభించారు. పవిత్ర చారిటబుల్ ట్రస్ట్ ద్వారా ఇప్పటివరకు 22 బ్యాచ్లు విజయవంతంగా ఉత్తీర్ణత సాధించాయి. మా ట్రస్ట్ ద్వారా ఉచిత టైలరింగ్ కోర్సులు నిరంతరం నిర్వహించబడుతున్నాయి మరియు 45 రోజుల తర్వాత శిక్షణ పొందిన వారందరికీ ఉచిత శిక్షణ ధృవీకరణ పత్రం పంపిణీ చేయబడుతుంది. ఈ చేయడంలో విజయం సాధించినట్లు తెలిపారు. ఈ కార్యక్రమానికి రజనీ అనిల్ హోస్ట్గా వ్యవహరించారు. ప్రార్థన సుమ మరియు విజయలక్ష్మి భరతనాట్యం దశిక ఈ సందర్భంగా వేదిక వద్ద శివన్ గౌడ్, పవిత్ర శివన్ గౌడ్, హిమత్ సింగ్, కలెంనమ్స్, మేనేజర్ జగదీష్, స్వాతి, శైలజ, రజని, చంద్రకళ, పద్మావతి, ఉదయమేరి, పూజ, సాధిక, సుధా, ట్రస్ట్ అధికారులు, ట్రైనర్లు, టైలరింగ్ శిక్షణ పొందిన విద్యార్థులు పాల్గొన్నారు. ನೆಕ್ಸ್ಟ್ ಸರ್ಟಿಫಿಕೇಟ್ ತಗೊಂಡೆ ಮುಗಿಯೋದಿಲ್ಲ ಕೆಲಸ. ಈಗ ಸರ್ಟಿಫಿಕೇಟ್ ತಗೊಂಡೇನೆ ಜವಾಬ್ದಾರಿಗಳು ಜಾಸ್ತಿ ಆಗಿದೆ. ಏನೋ ಒಂದು ಸಾಧನೆ ಮಾಡಲೇಬೇಕು ಅನ್ನೋ ಮಾತ ಇಚ್ಚು ನಿಮ್ಮಲ್ಲಿ ಇಟ್ಕೊಂಡು ಹಾಗೆ ಆಗುತ್ತೆ, ನಾವು ಮಾಡ್ತೀವಿ, ಸಾಧನೆ ಮಾಡ್ತೀವಿ ಅನ್ನೋ ಛಲ ಕೊಟ್ಟು ಮುಂದೆಗಿರಿ. ಪ್ರತಿ ಒತ್ತು ಈ ಒಬ್ಬೊಬ್ಬ ಹೀರೋಯಿನ್ ಏನೋ ಟಿವಿನಲ್ಲಿ ಫಿಲಂ ನೋಡ್ತಾ ಸಿನಿಮಾ ನೋಡ್ತಾ ಅಲ್ಲಿ ಹೀರೋಯಿನ್ ಇದ್ದಾರೆ ಅಂತ ಅನ್ಕೋಬೇಡಿ. ಹೀರೋ ಪ್ರತಿ ಒತ್ತು ಒಬ್ಬೊಬ್ಬ ಹೀರೋಯಿನ್. ಅದಕ್ಕೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಗೊತ್ತಿದ್ದ ಹಾಗೆ ಒಂದು ಶಕ್ತಿ ನಿಮ್ಮಲ್ಲಿ ಹುಡುಗಿರುತ್ತೆ, ಅದನ್ನ ಯೂಸ್ ಮಾಡ್ಕೊಂಡ್ರಿ. ಏನೋ ಒಂದು ಸಾಧನೆ ಮಾಡ್ಬೇಕಂತ ಆಲೋಚನೆ ಮಾಡಿ ಒಂದು ಒಳ್ಳೆ ನಿರ್ಧಾರ ತಗೊಂಡು ಒಂದು ಒಳ್ಳೆ ಕೆಲಸಕ್ಕೆ ಕೈ ಹಾಕ್ಬಿಟ್ಟು ಎತ್ತಿರ್ಬೇಡ್ರಿ. ಹಠ ಇರ್ಬೇಕು, ಛಲ ಇರ್ಬೇಕು. ಏನಾದ್ರು ಸಾಧನೆ ಮಾಡ್ಬೇಕು ಅಂದ್ರೆ ಆ ಹಠ ಛಲದಿಂದ ನಿಮ್ಮ ಜೀವನ ರೂಪಿಸ್ಕೊಳ್ಳಿ. ಯಾವ ತರ ಅಂದ್ರೆ ಒಂದು ಕಿರು ಕಥೆಯನ್ನು ಹೇಳ್ತೀನಿ. ಕೆಳಗೆ ಒಬ್ಬ ಬೆಟ್ಟ ತುದಿನಲ್ಲಿ ಪಾರ್ಕ್ ಇರುತ್ತೆ, ದೇವಸ್ಥಾನ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಡೈಲಿ ನೋಡ್ಕೊಳ್ತಾರೆ, ಖಾಲಿ ಮಾಡಿ ಅಷ್ಟು ಚೆನ್ನಾಗಿ ಮೇಲೆ ಹೋಗಿ ನೋಡ್ಕೊಂಡು ಬರ್ತಾರೆ. ನಾನು ಮಾತ್ರ ನೋಡಿ ಬರಕ್ ಆಗ್ತಾ ಇಲ್ಲಲ್ಲ ಅಂತ ದುರದೃಷ್ಟ ಅಂತ ಹೇಳಿ, ದುರದೃಷ್ಟವಂತ ಅಂತ ಹೇಳಿ. ಆಗ ಅವ್ರಿಗೆ ಅನ್ಸುತ್ತೆ ಇಲ್ಲ ಹೋಗಲೇಬೇಕು, ಏನೋ ಒಂದು ಹಠ ಮಾಡ್ತಾನೆ ಅವನು. ಅಷ್ಟು ನೀಟಾಗಿ ಮೆಟ್ಲು ಗಾಳಿನೂ ಚೆನ್ನಾಗಿರಲ್ಲ, ಆದ್ರೂ ಎಲ್ಲರೂ ನೋಡ್ಕೊಂಡು ಬರ್ತಾರೆ. ನಾನು ನೋಡ್ಕೊಂಡು ಬರ್ಲೇಬೇಕು ಅಂತ ಹೇಳಿ ಹಠ ಮಾಡ್ತಾನೆ. ಮಾಡಿಬಿಟ್ಟು ಒಂದೊಂದೇ ಹೆಜ್ಜೆ ಅಂತ ಆ ಕೈಲು ಮುಳ್ಳು ಮೆಟ್ಲು ಮೇಲೆ ದಾರಿನಲ್ಲಿ ಸಾಕ್ತಾ ಮೇಲೆ ಕಷ್ಟಪಟ್ಟು ಹೋಗ್ತಾನೆ. ನೀಟಗಿರೋರು ಆಪನವರ ತುಳವರೆಗೆ ಹೋಗುವಂತ ಜಾಗನ ಅವರು ಒಂದೇ ಎಲ್ಲ ಜಗ್ಗಿ ಮಾಡಿ ಮೇಲೆ ಹತ್ತುತ್ತಾನೆ. ಹತ್ತಿ ಅಲ್ಲಿ ನೋಡ್ತಾನೆ. ಅಲ್ಲಿ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಅವನು ಎಷ್ಟು ಕಷ್ಟಪಟ್ಟು ಕಾಲು ಎಲ್ಲ ನೋಡ್ಕೊಂಡು ಬಂದಿದ್ದು ಎಲ್ಲ ಬೇಸರನ್ನು ಹೊಯ್ಕೊಂಡು ಬಿಡುತ್ತೆ. ಅಲ್ಲಿ ನೋಡಿದ ತಕ್ಷಣ ಅಲ್ಲಿ ಪಾರ್ಕ್ ಇರುತ್ತೆ, ದೇವಸ್ಥಾನ. ನಮಗೆ ಮಿನಿಮಮ್ 8 ಪಾಸ್ ಇದ್ರೆ ಸಾಕು. 10 ಮಾರ್ಕ್ಸ್ಗೆ ಇಂಜಿನಿಯರಿಂಗ್ ಏನೇ ಮಾಡಿದ್ರು ಕೂಡ ನಾವು ಕೆಲಸ ತಗೋತೀವಿ. ಒಂದು ಕ್ರೈಟೇರಿಯಾ ಏನಂತಂದ್ರೆ ನೀವು ಮಿನಿಮಮ್ 8 ಪಾಸ್ ಇರ್ಬೇಕು, 25 ಒಳಗಿರ್ಬೇಕು. ಇಷ್ಟೇ ಕೂಡ ಇದ್ದು ಇಂಥ ಸಂಸ್ಥೆಗಳಲ್ಲಿ ಟ್ರೈನಿಂಗ್ ತಗೊಂಡಿದ್ದು ನಾವು ಡೈರೆಕ್ಟ್ ಆಗಿ ಮೇಡಮ್ಸ್ ನಾವು ಹೈಯರ್ ಮಾಡ್ತೀವಿ ಕಂಪ್ನಿಗೆ. ನೀವು ಅದೇ ಜೊತೆಗೆ ಇನ್ನೂ ಟ್ರೈನಿಂಗ್ ತಗೊಂಡಿರ್ತೀರ, ಅದನ್ನು ಕೂಡ ನಾವು ನಿಮ್ಗೆ 80% ಟ್ರೈನಿಂಗ್ ಕೊಡ್ತೀವಿ. 20% ನಿಮ್ಮ ಬಿಹೇವಿಯರ್ ಮತ್ತು ನಡವಳಿಕೆ ಸಂಸ್ಥೆಗಳಿಗೆ ಹೇಗೆ ಇರಬೇಕು ಅನ್ನೋದನ್ನ ನಾವು 10 ಡೇಸ್ ಕಲಿಸ್ಕೊಡ್ತೀವಿ. ಅದಾದ ನಂತರ ಒಂದು ಯಾವ ತರ ವರ್ಕ್ ಇರುತ್ತೆ ಅಂತಂದ್ರೆ ನಿಮ್ಗೆ ಗೊತ್ತಿದ್ಯಾ, ನಿಮ್ಮ ಬಟ್ಟೆ ಎಲ್ಲ ಹೇಗೆ ಅಡಿಯಾಗುತ್ತೆ ಗೊತ್ತಿದೆ ನಿಮ್ಗೆ. ನೀವೆಲ್ಲ ನೋಡ್ತೀರಾ
ಬಟ್ಟೆ ತಗೋತೀರಾ ಗಾರ್ಮೆಂಟ್ಸ್ ಇಲ್ಲ ಅಂಗಡಿಗಳು ಹೋಗಿ ಬಟ್ಟೆ ತಗೋತಾರೆ ಅಷ್ಟೇ ಗೊತ್ತಿರುತ್ತೆ ನಿಮಗೆ. ನಮ್ದು ಕಂಪನಿ ಬಂದು ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ, ಏಷ್ಯಾದಲ್ಲಿ ಬಹುದೊಡ್ಡ ಕಂಪನಿ, ಎರಡನೇ ಬಹುದೊಡ್ಡ ಕಂಪನಿ. ನಮ್ದು ಪಿಲ್ಲೋ ಕವರ್, ಕರ್ಟನ್ಸ್ ಮತ್ತೆ ಬೆಡ್ಶೀಟ್ ಬರುತ್ತೆ ಗೊತ್ತಾ, ನಿಮ್ಮ ಮನೆಯಲ್ಲ ಯೂಸ್ ಮಾಡ್ತಿಲ್ಲ, ಅದೇ ಮ್ಯಾನುಫ್ಯಾಕ್ಚರಿಂಗ್ ಬರುತ್ತೆ. ಮತ್ತೆ ಈಗ ಹೊಸ ಪ್ಲಾಂಟ್ ಓಪನ್ ಮಾಡಿದೀವಿ, ಟೆರಿ ಕವರ್ಸ್ ಅಂತ. ಟರ್ಕಿ ಕವರ್ಸ್ ಕೇಳಿದಲ್ಲ, ಅದೇ ಪ್ಲಾಂಟ್ ನಮ್ದು ಟೆರಿ ಕವರ್ಸ್ ಅಂತ ಯೂಸ್ ಮಾಡ್ತಾ ಇದ್ದೀವಿ. ಒಂದು ಎಲ್ಲಾ ಪ್ರೊಡಕ್ಷನ್ ಬಂದು ಒಂದು ಮಾರ್ಕೆಟ್, ಇಂಡಿಯಾ ಮಾರ್ಕೆಟ್ ಯಾವ್ದು ಇಲ್ಲ, ಎಕ್ಸ್ಪೋರ್ಟ್ ಮಾರ್ಕೆಟ್ ಆಗಿದೆ ಆಯ್ತಾ. ನಿಮ್ಗೆ ಇಲ್ಲಿಂದ ಸರ್ ಆಸನ್ ಏನ್ ಸರ್ ಬರೋದು, ಅಲ್ಲಿ ಏನ್ ಸರ್ ಇರೋದು, ಯಾವ ತರ ಸರ್ ಕೆಲಸ ಮಾಡೋದು, ಸಂಬಳ ಎಷ್ಟು ಕೊಡ್ತೀರ ಎಲ್ಲ ನಿಮ್ಗೆ ಮನಸ್ಸಲ್ಲಿದೆ. ನಾನು ಅದನ್ನ ಮಾತಾಡ್ತೀನಿ. ಆಕ್ಚುಲಿ ನಮ್ದು ಕಾರ್ಮಿಕರ ಕಾಯ್ದೆ ಬರುತ್ತೆ, PF ಬರುತ್ತೆ, ESI ಬರುತ್ತೆ, ಬೋನಸ್ ಬರುತ್ತೆ. ನೀವಷ್ಟು ಕೂಡ ಕಾರ್ಮಿಕ ಕಾಯ್ದೆ ಏನಿದೆ ಎಲ್ಲ ಕೂಡ ಸೌಲಭ್ಯಗಳು ಕೊಡ್ತೀವಿ.